ಕಾಪಾಡು ತಾಯೇ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಕನ್ನಡದ ಸ್ಥಿತಿ ನಿಜಕ್ಕೂ ಅಧ್ವಾನ, ಅದೆಲ್ಲರೂ ಕೂಡ ಗಮನಿಸ್ತಿರುವಂಥ ಸಂಗತಿನೇ. ಅದರಲ್ಲೂ ಎಲ್ಲೆಲ್ಲಿ ಸಂಖ್ಯೆ ಕಡಿಮೆ ಇದೆ ವಿದ್ಯಾರ್ಥಿಗಳ ಸಂಖ್ಯೆ, ಅಲ್ಲಿನ ಕನ್ನಡ ಶಾಲೆಗಳನ್ನು ಮುಚ್ತಾರಂತೆ. ಕನ್ನಡದ ಗತಿ ಏನು ಅನ್ನುವಂಥದ್ದು ಹೋಗಲಿ, ಇರುವಂಥ ಶಾಲೆಗಳೇನಿದೆ ಆ ಶಾಲೆಗಳ ಸ್ಥಿತಿಗತಿಗಳಾದರೂ ಹೇಗಿದೆ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಎಂ ನೀಲಯ್ಯ ನಮ್ಮ ಜೊತೆಗಿದ್ದಾರೆ, ರಾಜ್ಯ ಸಂಚಾಲಕರು, ಶಿಕ್ಷಣ ಹಾಗೂ ಶಿಕ್ಷಣ ಸಂಸ್ಥೆಗಳ ಪ್ರಕೋಷ್ಠ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ನಿರಂಜನ ಆರಾಧ್ಯ ಅವರು, ಶಿಕ್ಷಣ ತಜ್ಞರು. ಇಬ್ಬರ ಜೊತೆ ಸಾಕಷ್ಟು ಮಾತಾಡೋಣ. ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು UR ಅನಂತಮೂರ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಕನ್ನಡದ ಬಗ್ಗೆ, ಕನ್ನಡದ ಉಳಿವಿನ ಬಗ್ಗೆ, ಕನ್ನಡವನ್ನು ಬೆಳೆಸೋದ್ರ ಬಗ್ಗೆ ಅವರೇನು ಹೇಳ್ತಾರೆ ಹಿರಿಯ ಸಾಹಿತಿಗಳು, ಕೇಳೋಣ. ಆದರೆ ಅದಕ್ಕಿಂತ ಮೊದಲು ಹೇಗಿದೆ ಶಾಲೆಗಳ ಸ್ಥಿತಿ ಅನ್ನುವಂಥದ್ದು. ಬೆಂಗಳೂರಿನಲ್ಲೇ ಒಂದು 4-6 ಶಾಲೆಗಳನ್ನು ನೋಡಿದ್ವಿ. ನಿಜಕ್ಕೂ ಆ ಶಾಲೆಯ ಸ್ಥಿತಿ ಕರುಣಾಜನಕ. ಯಾಕಂದರೆ ವಿದ್ಯಾರ್ಥಿಗಳು ಹೇಗೆ ಕಲಿತಾ ಇದ್ದಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಹಾಗಾದರೆ ಹೇಗಿದೆ ಬೆಂಗಳೂರಿನ ಶಾಲೆಗಳು? ಒಂದು ಸುತ್ತ ಹಾಕ್ಕೊಂಡು ಬರೋಣ ಬನ್ನಿ. ಹೀಗೆ ಕತ್ತಲಲ್ಲಿ ಕುಳಿತು ಓದ್ತಾ ಇರೋ ಮಕ್ಕಳು ಬೆಂಗಳೂರಿನ ಯಶವಂತಪುರದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು. ಇದು ವಿದ್ಯುತ್ ಸಮಸ್ಯೆಯಲ್ಲ. ಇವರು ಕತ್ತಲಲ್ಲಿ ಓದೋಕೆ ಕಾರಣವಾಗಿರೋದು ಪಕ್ಕದಲ್ಲೇ ಇರೋ ತರಕಾರಿ ಮಾರುಕಟ್ಟೆಯ ಕಿರಿಕಿರಿ ಹೇಗಿದೆ ಅಂದ್ರೆ, ವ್ಯಾಪಾರಿಗಳು ಶಾಲೆಯ ಕಿಟಕಿಗೆ ಹಗ್ಗ ಕಟ್ಟಿ ಹೊದಿಕೆ ಹೊದಿಸಿ ನೆರಳು ಮಾಡಿಕೊಂಡು ವ್ಯಾಪಾರ ಮಾಡ್ತಾರೆ. ಅವರ ಗಲಾಟೆಯ ಮಧ್ಯದಲ್ಲೇ ಈ ಮಕ್ಕಳು ಪಾಠ ಓದಬೇಕು. ಇದು ಮಾರುಕಟ್ಟೆಯ ಮಧ್ಯದಲ್ಲಿರೋ ಶಾಲೆಯ ಕಥೆಯಾದ್ರೆ, ಇನ್ನೊಂದು ಯಲಹಂಕದಲ್ಲಿರೋ ಶಾಲೆಯ ಗೋಳಿನ ಕಥೆ. ಈ ಶಾಲೆ ಹಾಳು ಬಂಗಲೆಯಂತಿದೆ. ಕಟ್ಟಡದ ಗೋಡೆಗಳು ಯಾವಾಗ ಬೀಳುತ್ತವೋ ಅನ್ನೋ ಭಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿದೆ. ಮಕ್ಕಳ ಈ ಪಾಠಶಾಲೆ ದನಕರುಗಳಿಗೆ ಆಶ್ರಯ ಕೊಡುತ್ತೆ. ಕುಡುಕರಿಗೆ ಇದು ಮದ್ಯದಂಗಡಿಯಾಗುತ್ತೆ. ಲಜ್ಜೆಗೇಡಿಗಳು ಬಳಸಿ ಎಸೆದು ಹೋದ ಕಾಂಡೋಮ್ಗಳು ಈ ಶಾಲೆಯ ಆವರಣದಲ್ಲಿ ಪ್ರತ್ಯಕ್ಷವಾಗುತ್ತವೆ. ಇದು ನಮ್ಮ ಕನ್ನಡ ಶಾಲೆ. ಯಾರೇ ಹೇಳಿದ್ರು ಮೇಡಮ್ನರೇ ನಮ್ಮ ಹೊಟ್ಟೆಪಾಡು, ನಾವು ನಿಮಗೆ ಗಲಾಟೆ ಮಾಡಲ್ಲ, ನಿಮಗೇನು ತೊಂದರೆ ಕೊಡಲ್ಲ ಅಂತ ಹೇಳಿಬಿಟ್ಟು ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅವರು ಪೊಲೀಸ್ನವರು ಅದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ, ಅವರು ಹೇಳ್ತಾನೆ ಇರ್ತಾರೆ. ಎಷ್ಟೋ ಸಲ ತೆರವುಗೊಳಿಸಿದ್ದಾರೆ ಅವರು. ತೆರವುಗೊಳಿಸಿದ 4-6 ದಿವಸ ಇರೋದಿಲ್ಲ, ಮತ್ತೆ ಪುನಃ ಕಂಟಿನ್ಯೂ ಮಾಡ್ತಾನೆ. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಳೆಗಾಲದಲ್ಲೂ ಇದನ್ನು ಎಷ್ಟು ಸಲ ಪೇಪರ್ಗೆಲ್ಲ ಹಾಕಿದ್ದಾರೆ, ಮಾಡಿದ್ದಾರೆ. ಆದರೆ ಏನು ಆ್ಯಕ್ಷನ್ ಯಾರು ಯಾವ ಥರನೂ ತಗೊಳ್ತಾ ಇಲ್ಲ. ಇವಾಗ ಒಂದು 3 ದಿವಸ ರಜಾ ಬಂತು ಅಂದರೆ ಆ ರೂಮ್ ಯಾವ ಗತಿ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೀಗಗಳು ಹೊಡೆದಿರ್ತಾರೆ, ಗೋಡೆ ಕಿಟಕಿಗಳು ಬಾಗಿಲು ಮುರಿದಿರ್ತಾರೆ, ಒಳಗಡೆ ಎಲ್ಲ ಗಲೀಜು ಮಾಡಿರ್ತಾರೆ. ಇದರ ಜೊತೆ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಸುಲಭವಾಗಿ ಕೆಲಸ ಸಿಕ್ಕುತ್ತೆ ಅನ್ನೋ ನಂಬಿಕೆ, ಆಂಗ್ಲ ಮಾಧ್ಯಮದಲ್ಲಿ ಓದಿದ ಮಕ್ಕಳಷ್ಟೇ ಬುದ್ಧಿವಂತರು ಅನ್ನೋ ವಿಚಿತ್ರ ನಂಬಿಕೆ, ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳನ್ನ ಓದಿಸೋದನ್ನೇ ಪ್ರತಿಷ್ಠೆಯನ್ನಾಗಿಸಿಕೊಂಡಿರೋ ಪೋಷಕರ ಮೂಢನಂಬಿಕೆ. ಈ ಭ್ರಮೆಗಳು ಹೆಚ್ಚೋಕೆ ಇನ್ನಷ್ಟು ಕಾರಣವಾಗಿರೋದು ನಮ್ಮ ಕನ್ನಡ ಶಾಲೆಗಳ ದುಸ್ಥಿತಿ. ಈ ದೇಶದ ವೀಕ್ನೆಸ್ ಇಂಗ್ಲಿಷ್ ಒಂದು ಗೊತ್ತಿದ್ರೆ ಏರ್ಬದ್ರನಿಗೂ ಸಾಲ ಕೊಡ್ತಾರೆ, ಕೋಡಂಗಿಗೆ ಹೆಣ್ಣು ಕೊಡ್ತಾರೆ, ಮಂಕ ದಿನಗಳಿಗೆ ಸ್ಕೂಲಲ್ಲಿ ಸೀಟ್ ಕೊಡ್ತಾರೆ, ಕುಚ್ಚೇಲಂಗ್ ಸ್ಟಾರ್ ಹೋಟ್ಲಲ್ಲಿ ಟ್ರೀಟ್ ಕೊಡ್ತಾರೆ, ಕಮಂಗಿಗೆ ಸಿನಿಮಾದಲ್ಲಿ ಪಾಠ ಕೊಡ್ತಾರೆ, ಕೋತಿಗಳಿಗೆ ಹೆಣ್ಣು ಮಕ್ಳು ಆಟ ಕೊಡ್ತಾರೆ. ಜಸ್ಟ್ ಬಿಕಾಸ್ ಆಫ್ ಇಂಗ್ಲಿಷ್ ಮ್ಯಾನ್. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೆ ಎಲ್ರಿಗೂ ಅದೊಂದು ಬಂದ್ಬಿಟ್ಟಿದೆ. ಇಂಗ್ಲೀಷ್ ಓದಿದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಚೆನ್ನಾಗಾಗತ್ತೆ, BPOಸ್ನಲ್ಲಿ ಸೇರ್ಬೋದು, ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗೆ ಸೇರ್ಬೋದು. ಇಂಗ್ಲೀಷ್ ಏನಾಗ್ಬಿಟ್ಟಿದೆ ಅಂದರೆ ಮಸ್ಟ್ ಆಗಿಬಿಟ್ಟಿದೆ, ಬಿಕಾಸ್ ಇಟ್ ಈಸ್ ನೋನ್ ಆಲ್ ಓವರ್ ದ ವರ್ಲ್ಡ್ ಅಲ್ವಾ. ಅದಕ್ಕೆ ಜನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ಗೆ ಸೇರೋದು.
ಆದರೆ ಭಾರತದಲ್ಲಿ ಇದು ನಮ್ಮದು ವಸಾಹತು ರಾಷ್ಟ್ರ ಒಂದು ಕಾಲದಲ್ಲಿ ಆಗಿದ್ದರಿಂದ ಇಂಗ್ಲೀಷನ್ನ ನಾವು ಹೆಚ್ಚು ಬಳಸ್ತಾ ಇರೋಂಥದ್ದಕ್ಕೆ ಕಾರಣ. ಎರಡನೇ, ತಂತ್ರಜ್ಞಾನ ಮತ್ತು ವಿಜ್ಞಾನ ಎಲ್ಲವೂ ಕೂಡ ಇಂಗ್ಲೀಷ್ನಲ್ಲಿ ಬರ್ತಾ ಇರೋದ್ರಿಂದ ಅವ್ರು ಆ ಕಡೆ ಮುಖ ಮಾಡ್ಕೊಂಡಿದ್ದಾರೆ. ತೇಜಸ್ವಿ ಅವ್ರು ಮಾಡಿದಂಥ ಸಾಫ್ಟ್ವೇರ್ಗಳ ಕಡೆ ನೋಡಿದರೆ ಸರ್ಕಾರ ಇಂಗ್ಲೀಷ್ ಮಟ್ಟಕ್ಕೆ ಬೆಳೆಯುವಂಥದ್ದು ಬೇಕಾದಂಥ ಸಾಫ್ಟ್ವೇರ್ನ ಕನ್ನಡದಲ್ಲೂ ಸಿದ್ಧ ಆಗಿರೋದು ಖಂಡಿತ ಗೊತ್ತಾಗುತ್ತೆ. ಸರ್ಕಾರ ಆ ಕಡೆ ನೋಡ್ತಿಲ್ಲ, ಇವಾಗ ಅದನ್ನು ನೋಡಬೇಕಾಗಿದೆ. ಹಾಗೆ ನೋಡಿದ್ರೆ ಆಂಗ್ಲ ಮಾಧ್ಯಮದ ಶಾಲೆಗಳೇನು ಅದ್ಭುತ ಎನ್ನುವಂತ ವ್ಯವಸ್ಥೆಗಳನ್ನ ಹೊಂದಿಲ್ಲ. ಎಷ್ಟೋ ಕಾನ್ವೆಂಟುಗಳಲ್ಲಿ ಮಕ್ಕಳು ಆಡೋಕೆ ಮೈದಾನವೂ ಇಲ್ಲ. ಇಷ್ಟಿದ್ರೂ ಪೋಷಕರ ಭ್ರಮೆ ಮತ್ತು ಕನ್ನಡ ಶಾಲೆಗಳ ಶೋಚನೀಯ ಸ್ಥಿತಿಯಿಂದಾಗಿ ಆಂಗ್ಲ ಮಾಧ್ಯಮ ಶಾಲೆಗಳು ಮಿಂಚುತ್ತಿವೆ. ಏನೇ ಆಗ್ಲಿ, ಕನ್ನಡ ಶಾಲೆ ನಡೆಸೋದು ವ್ಯವಹಾರಕ್ಕಾಗಿ ಅಲ್ಲ, ಸೇವೆಗಾಗಿ ಅನ್ನೋ ಸತ್ಯ ಸರ್ಕಾರಕ್ಕೆ ಅರಿವಾಗಬೇಕು. ಸೌಕರ್ಯಗಳನ್ನ ಉತ್ತಮಪಡಿಸಬೇಕು. ನಮ್ಮ ಮನವಿ ಇಷ್ಟೇ. ಮುಖ್ಯಮಂತ್ರಿಗಳೇ, ದಯವಿಟ್ಟು ಕನ್ನಡ ಶಾಲೆ ಮುಚ್ಚಬೇಡಿ. ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಕೇವಲ ಕನ್ನಡ ಶಾಲೆಗಳ ದುಸ್ಥಿತಿಯಲ್ಲ, ಇದು ಕನ್ನಡದ ದುಸ್ಥಿತಿ, ಕರ್ನಾಟಕದ ದುಸ್ಥಿತಿ. ನವೆಂಬರ್ನಲ್ಲಿ ಮಾತ್ರ ದೇವರು ಬಂದಂಗೆ ಹಾಡ್ತೀವಲ್ಲ ಅಂಥವ್ರಿಗೆ ಇದೊಂದು ದೊಡ್ಡ ಪಾಠ. ಹೇಗಿದೆ ನೋಡಿ ಕರ್ನಾಟಕ ಕನ್ನಡದ ಶಾಲೆಗಳ ಸ್ಥಿತಿಗತಿಗಳು ಅನ್ನುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾರೆ ಕೇಳೋಣ. ಎಂ ನಿಲಯ ನಮ್ಮ ಜೊತೆಗಿದ್ದಾರೆ, ರಾಜ್ಯ ಸಂಚಾಲಕರು, ಶಿಕ್ಷಣ ಹಾಗೂ ಶಿಕ್ಷಣ ಸಂಸ್ಥೆಗಳ ಪ್ರಕೋಷ್ಠ. ನಿಲಯನವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ನಿರಂಜನ ಆರಾಧ್ಯ ಅವರು, ಶಿಕ್ಷಣ ತಜ್ಞರು. ಆರಾಧ್ಯರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಪ್ರೊಫೆಸರ್ ನಟರಾಜ್ ಹುಳಿಯಾರ್, ಇವರು ಕೂಡ ಶಿಕ್ಷಣ ತಜ್ಞರು. ನಟರಾಜ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮೂವರ ಜೊತೆಗೆ UR ಅನಂತಮೂರ್ತಿ ಅವರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿಗಳು, ಚಿಂತಕರು. ಬನ್ನಿ, ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ. ನಿರಂಜನ ಆರಾಧ್ಯ ಅವರಿಂದ ತಾವು ನೋಡಿದ್ರಿ, ಇದು ಒಂದು ಶಾಲೆಯ ಸ್ಥಿತಿಯಲ್ಲ, ಬಹುತೇಕ ಕನ್ನಡ ಶಾಲೆಗಳ ಸ್ಥಿತಿಗತಿ ಇದು. ಏನು ಕಾರಣ ಏನು ಅಂತೀರಾ ಸರ್? ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. ನಿಜವಾಗ್ಲೂ ಕೂಡ ಕನ್ನಡ ಶಾಲೆಗಳನ್ನು, ಕನ್ನಡ ಮಾಧ್ಯಮವನ್ನು ಮತ್ತು ಸಾರ್ವಜನಿಕ ಶಿಕ್ಷಣವನ್ನು ಒಂದು ಸಾಮಾಜಿಕ ಒಳಿತನ್ನಾಗಿ ಅದನ್ನು ನಾವು ನೋಡಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯ ಕೊರತೆನೇ ಬಹುಶಃ ಈ ಎಲ್ಲ ಸಮಸ್ಯೆಗಳಿಗೆ ಮೂಲಭೂತವಾದಂಥ ಕಾರಣ. ಶಿಕ್ಷಣವನ್ನು ನಾವು ಒಂದು ಮಾರಾಟದ ವಸ್ತುವನ್ನಾಗಿ ನೋಡ್ತೀವ ಅಥವಾ ಸಾಮಾಜಿಕ ಒಳಿತನ್ನಾಗಿ ನೋಡ್ತೀವ, ಇದು ಮೂಲಭೂತವಾದಂಥ ಪ್ರಶ್ನೆ. ಎಲ್ಲಿವರೆಗೆ ಸರ್ಕಾರ ಒಂದು ತತ್ವವನ್ನಾಗಿ ಶಿಕ್ಷಣ ಒಂದು ಸಾಮಾಜಿಕ ಒಳಿತು, ಎಲ್ಲ ಮಕ್ಕಳಿಗೂ ಕೂಡ ನಾನು ಶಿಕ್ಷಣವನ್ನು ಕೊಡಲಿಕ್ಕೆ ಕಟಿಬದ್ಧನಾಗಿದ್ದೇನೆ ಅಂತಕ್ಕಂಥ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಲ್ಲ, ಅಲ್ಲಿವರೆಗೂ ಖಂಡಿತ ಈ ಒಂದು ಏನು ಶೋಚನೀಯ ಸ್ಥಿತಿ ಈಗ ತಾನೇ ನೀವು ತೋರಿಸಿದ್ರಿ, ಖಂಡಿತ ಅದರಿಂದ ನಮ್ಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ನಟರಾಜ್, ತಾವೇನು ಹೇಳ್ತೀರಿ? ಈಗ ನಿರಂಜನಾರಾಧ್ಯ ಅವರು ಹೇಳಿದ್ದು ಸರಿನೇ. ಅದ್ರ ಜೊತೆಗೆ ಯಾರು ಹಕ್ಕುಗಳ ಬಗ್ಗೆ ಪ್ರಶ್ನೆ ಎತ್ತಾರೆ ಅವ್ರು ಯಾರು ಈ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ. ಮೇಯ್ನ್ ಪ್ರಾಬ್ಲಮ್ ಇರೋದು ಪಾರ್ಟಿಸಿಪೇಷನ್ ಇಲ್ಲ ಯಾರಿಂದನೂ. ಈಗ ಒಬ್ಬ ಲಾಯರ್ ಮಗ ಆಗಲಿ, ನಿಮ್ಮ ಜರ್ನಲಿಸ್ಟ್ ಮಗ ಆಗಲಿ, ಅಧ್ಯಾಪಕನ ಮಗಳಾಗಲಿ, ಅಥವಾ ಮಧ್ಯಮ ವರ್ಗದ ಯಾರು ದನಿ ಎತ್ತಾರೆ ಅವ್ರು ಯಾರ ಮಕ್ಕಳು ಅದರೊಳಗಿಲ್ಲ. ಆದ್ದರಿಂದ ಅಲ್ಲಿ ಆಬ್ಸಲ್ಯೂಟ್ಲಿ ಯಾರೂ ಜವಾಬ್ದಾರಿನ ತೆಗೆದುಕೊಳ್ಳದಿರೋ ಸ್ಥಿತಿ ಬಂದ್ಬಿಟ್ಟಿದೆ. ಸೊ ಜೊತೆಗೇ ಅಲ್ಲಿ ತೋರಿಸಿದ ಕಾನ್ವೆಂಟ್ ಸ್ಕೂಲ್ ನೋಡಿ, ಯಾವುದೇ ಕಾರಣಕ್ಕಾಗಿ ಇವಕ್ಕಿಂತ ಭಿನ್ನವಾಗಿಲ್ಲ. ಆದರೆ ಇದೇನಾಗಿದೆ, ಈ ಸರ್ಕಾರ ಇದ್ರ ಜೊತೆಗೆ ಒಂದು ದೊಡ್ಡ ಸಮಸ್ಯೆ ಉಂಟು ಮಾಡ್ತು, ಮುಚ್ಚಿಬಿಡ್ತೀವಿ ಅಂತ. ಈ ಮುಚ್ಚಿಬಿಡ್ತೀವಿ ಅಂತ ಯಾತಕ್ಕೆ ಕೇಳಿದ್ರೋ ಗೊತ್ತಿಲ್ಲ, ಇದು ಭಾಳ ದೊಡ್ಡ ಡೇಂಜರಸ್ ಆದ ಒಂದು ಸಂದೇಶ ಹೊರಟೋಯ್ತು. ಯಾವುದೇ ಕಾರಣಕ್ಕಾಗಿ ಸರ್ಕಾರ ತಾನು ಮುಚ್ತೀವಿ ಅಂತ ಹೇಳಿದ ತಕ್ಷಣ ಇನ್ನು 5 ವರ್ಷ ಇದು ಮತ್ತೆ ನೀವು ಮುಚ್ಚೋದಿಲ್ಲ ಅಂತ ಇವತ್ತು ಹೇಳ್ತೀರಿ ಕನ್ನಡ ರಾಜ್ಯೋತ್ಸವ, 5 ವರ್ಷ ಇದ್ರ ಪ್ರತಿಧ್ವನಿ ಮತ್ತೆ ಹೆದರ್ಕೊಂಡು ಮತ್ತೆ ಪೇರೆಂಟ್ಸ್ ಕಳಿಸದೇ ಇರೋ ಸ್ಥಿತಿ ಬಂದ್ಬಿಟ್ಟು. ನಿಜ ನಿಜ ನಿಜ. ಈ ಪಾರ್ಟಿಸಿಪೇಷನ್ ಇದೇನು ಮುಚ್ಚೋದು ಅಥವಾ ಬೇರೆ ಯಾರಾದರೂ ಮುಚ್ಚೋದು ಅಂತ? ಇದು ಮುಚ್ಚೋದೇನೆ. ಈ ಒಂದು ದೃಷ್ಟಿಯಿಂದ ನೀವು ಹೇಳೋದು ಕರೆಕ್ಟ್. ಯಾಕೆಂದರೆ ಈಗ ಅಲ್ಲಿ ಪಕ್ಕದಲ್ಲಿರುವ ಹೊಸ ಸ್ಕೂಲ್ಗಳಿಗೆ ಅನುಮತಿ ಕೊಟ್ಟವ್ರು ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ನೀವೀಗ ಪ್ಲಾಸ್ಟಿಕ್ನ ಬ್ಯಾನ್ ಮಾಡೋದಕ್ಕೆ ಎಷ್ಟು ಕ್ರಮ ತಗೊಂಡ್ರೋ ಅಷ್ಟನ್ನು ಕೂಡ ಪ್ರೈವೇಟ್ ಸ್ಕೂಲ್ಗಳ ಹಾವಳಿನ ತಡೆಯೋದಕ್ಕೆ ನೀವು ಮಾಡದೇ ಇದ್ರೆ ಅದು ಹೆಂಗೆ ಸರ್ಕಾರಿ ಶಾಲೆಗೆ ಯಾಕೆ ಕಲಿಸ್ಬೇಕು? ಸರ್ಕಾರಿ ಶಾಲೆಗಳಿಗೆ ಜನಗಳು ಅಲ್ಲೇ ಪಕ್ಕದಲ್ಲಿ ಇದೆಯಲ್ಲ. ಇನ್ ಕಂಪ್ಯಾರಿಸನ್ ಚೆನ್ನಾಗಿ ಕಾಣ್ತಾ ಇವೆ ಅಷ್ಟೇ, ನೀನಿಲ್ಲ. ದೇ ಆರ್ ನೋ ಡಿಫ್ರೆಂಟ್. ಆ್ಯಕ್ಚುಲಿ ಸರ್ಕಾರಿ ಸ್ಕೂಲ್ನಲ್ಲೇ ಅತ್ಯಂತ ಕ್ವಾಲಿಫೈಡ್ ಟೀಚರ್ಸ್ ಇರೋದು. ಇಲ್ಲಿ ನಾನು ನೋಡಿದ್ದೀನಿ ಅನೇಕರು SLC ಇದು ಮಾಡಿ ಪಾಪ ಮಹಿಳೆಯರು ಸಣ್ಣ ಪುಟ್ಟ ಪಾಕೆಟ್ ಮನಿಗೋಸ್ಕರ ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನ ಅದಕ್ಷರು ಅಂತ ಹೇಳ್ತಾ ಇಲ್ಲ. ಕ್ವಾಲಿಫೈಡ್ ಇರೋದು, ಟೀಚಿಂಗ್ ಮೆಥಡ್ ಇರೋರು ಸರ್ಕಾರಿ ಸ್ಕೂಲಲ್ಲಿ ಇರೋದ್ರಿಂದ ನಾವು ನಮ್ಮ ಇನ್ವೆಸ್ಟ್ಮೆಂಟನ್ನೇ ಮರ್ತು ಬಿಟ್ಟಿದ್ದೀವಿ. ಸರ್ಕಾರಕ್ಕೆ ತಾನು ಹ್ಯೂಮನ್ ರಿಸೋರ್ಸನ್ನು ಅದರಲ್ಲಿ ಕೂಡ ನಿಜವಾದ ಕನ್ನಡ ರಕ್ಷಣಾ ವೇದಿಕೆ ನಮ್ಮ ಹುಡುಗರವರು, ಆ ಹಳ್ಳಿ ಮಕ್ಕಳು ಕನ್ನಡ ರಕ್ಷಣಾ ವೇದಿಕೆ, ನಿಮ್ಮ ಬೆಂಗಳೂರಿನಲ್ಲಿರೋ ಕನ್ನಡ ರಕ್ಷಣಾ ವೇದಿಕೆ ಅಲ್ಲ, ಖಂಡಿತ ಅವರು ಕನ್ನಡ ಉಳಿಸ್ತಾ ಇದ್ದಾರೆ. ಆ ಶಾಲೆಗಳನ್ನೇ ನಾವು ಕೊಲ್ತಾ ಇದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಸರ್ಕಾರವು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಇದು ಸರ್ಕಾರ ಕನ್ನಡದ ಬಗ್ಗೆ ಏನು ಬೇಕಾದರೂ ಮಾಡ್ಬೋದು ಬಿಡಿ. ಯಾಕಂದರೆ ಅದಕ್ಕೆ ಸಿಕ್ಬಿಟ್ಟಿದೆ, ಅದಕ್ಕೊಂದು ಪರವಾನಗಿ ಅನ್ನುವಂಥ ಸಿಕ್ಬಿಟ್ಟಿದೆ. ಯಾಕಂದ್ರೆ ನೋಡಿ, ಇದು ಓಟ್ ತಂದು ಕೊಡಲ್ಲ ಕನ್ನಡ ಅನ್ನುವಂಥ ವಿಚಾರ.
ಇದು ಯಾವುದು ಜಾತಿ ವಿಚಾರ ಹೇಳಿ ಓಟ್ ಬರೋ ಹಾಗೆ, ಯಾವುದು ಧರ್ಮದ ವಿಚಾರ ಹೇಳಿ ಓಟ್ ಬರೋ ಹಾಗೆ, ಕನ್ನಡದ ವಿಚಾರವಾಗಿ ಯಾರು ದನಿ ಎತ್ತಲ್ಲ, ಕನ್ನಡದ ವಿಚಾರವಾಗಿ ಯಾವುದು ಇದು ಮತದಾನದಲ್ಲಿ ಒಂದು ಪ್ರಮುಖವಾದಂಥ ಒಂದು ಪಾತ್ರ ವಹಿಸಲ್ಲ. ಹೀಗಾಗಿ ಏನು ಅಂತಂದರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಒಂದು ಮನೋಭಾವನೆ ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಎಮೋಷನಲ್ ಇಶ್ಯೂ ಅಲ್ಲ ಇದು ಅಂತ. ಆದರೆ ಇದು ಮಾಡೋದು ನಮ್ಮ ಕೈನಲ್ಲಿ ಇದೆ. ಯಾಕೆ ಮಾಡಬಾರ್ದು? ನೀವು ಕನ್ನಡ ಶಾಲೆಗಳು ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶ ಸರ್ವನಾಶ ಆಗ್ತಾಯಿದೆ ಅಂತ ತಾನೇ ಅರ್ಥ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರೆ. ಅರೆ ತಾವು ಕೂಡ ಈ ಮಾತನ್ನು ಒಪ್ತೀರಿ ಅಂತ ಭಾವಿಸ್ತೀನಿ ನಾನು. ಖಂಡಿತ. ಈಗ ಉಳಿಯಾರವ್ರು ಹೇಳಿದಂಥ ಮಾತುಗಳನ್ನು ಎಲ್ಲೋ ಒಂದು ಕಡೆ ಈಗ ವಿಶೇಷವಾಗಿ ಇವ್ರು ಕಳಿಸ್ತಾ ಇರ್ತಕ್ಕಂಥ ಸಂದೇಶ ಇದೆಯಲ್ಲ, ಕನ್ನಡ ಶಾಲೆಗಳನ್ನು ಮುಚ್ತೇವೆ, ಸರ್ಕಾರಿ ಶಾಲೆಗಳನ್ನು ಮುಚ್ತೇವೆ ಅಂದರೆ ಇದಕ್ಕೆ ಭಾಳ ಸಂತೋಷ ಪಡ್ತಕ್ಕಂಥ ವರ್ಗ ಬೇರೆ ಇದೆ. ಸರ್ಕಾರ ಯಾವ ರೀತಿ ಒಳ ಒಪ್ಪಂದಗಳನ್ನು ಮಾಡ್ಕೊಂಡಿದೆ ಅದು ಭಾಳ ಯಾವ ಸಂದೇಹಗಳಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಆಮೇಲೆ ಹೇಳ್ತಕ್ಕಂಥ ವಿಧಾನ ಏನಿದೆ, ನಾನು ಈ ಶಾಲೆಗಳನ್ನು ಬೇರೆ ಶಾಲೆಗಳ ಜೊತೆ ವಿಲೀನ ಮಾಡಿ ನಾನು ಗುಣಮಟ್ಟವನ್ನು ಕೊಡ್ತೇನೆ ಅಂದರೆ ಕೊಂದು ಸ್ವರ್ಗಕ್ಕೆ ಸೇರಿಸ್ತೀನಿ ಅನ್ನೋಂಗಾಯ್ತಿದ್ದು. ಅಂದರೆ ಇದು ಎಲ್ಲೋ ಒಂದು ಕಡೆ ಭಾಳ ತಪ್ಪು ನಿರ್ಧಾರ. ಏನು ನೀವು ಯಾರಿಗೆ ಹೇಳ್ತಿದ್ದೀರಿ? ನೀವು ನಿನ್ನೆ EM ಹೇಳ್ತಾರೆ, CM ಹೇಳ್ತಾರೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಮರ್ಜ್ ಮಾಡ್ತಿದ್ದೀವಿ ನಾವು ಅಂತ. ಆಕ್ಸ್ಫರ್ಡ್ ಡಿಕ್ಷನರಿ ತೆಗೆದು ನೋಡಿ, ಮರ್ಜ್ ಮಾಡೋದು ಅಂದರೆ 2 ಇರೋದನ್ನ 1 ಮಾಡೋದು ಅಂತ. 6,000 ಶಾಲೆಗಳನ್ನ ನೀವು 3,000 ಶಾಲೆಗಳನ್ನ ಮಾಡ್ತೀರಿ, ಮತ್ತೆ ನೀವು ಹೇಳ್ತೀರಿ ಜನಕ್ಕೆ ತಪ್ಪುದಾರಿ ಎಳಿತಾ ಇದ್ದೀರಿ, ಮಿಸ್ಲೀಡ್ ಮಾಡ್ತಿದ್ದೀರಿ, ನಾವು ಸರ್ಕಾರಿ ಶಾಲೆಗಳನ್ನು ಮುಚ್ಚಲ್ಲ ಅಂತ. ಬನ್ನಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋಣ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕುಸಿಲಿಕ್ಕೆ ಕಾರಣಗಳೇನು? ಮುಖ್ಯವಾಗಿ ಕಾರಣ ಸರ್ಕಾರ. ಬಹುಶಃ ಸರ್ಕಾರ ಇವತ್ತು ಸರ್ಕಾರಿ ಶಾಲೆಗಳ ಎಲ್ಲ ಸೌಲಭ್ಯವನ್ನು ಕೊಟ್ಟಿದ್ರೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದ್ರೆ ಖಂಡಿತ ಇಂಥ ಶೋಚನೀಯ ಸ್ಥಿತಿ ಬರ್ತಿರ್ಲಿಲ್ಲ. ಮತ್ತು ನೀವು ಇವತ್ತು ಒಂದು ಕಡೆ ಮೂಲಭೂತ ಹಕ್ಕಿನ ಬಗ್ಗೆ ಮಾತನಾಡ್ತೀರಿ. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾಯ್ದೆಯನ್ನು ಏಪ್ರಿಲ್ 1ನೇ ತಾರೀಕಿಂದ ಜಾರಿ ಮಾಡಿದ್ವಿ. ಇಲ್ಲಿಗೆ 1.25 ವರ್ಷ ಆಯ್ತು. ತಾವು ಇನ್ನೂ ನಿಯಮಗಳನ್ನು ಕೂಡ ಇವೆಲ್ಲ ಆರದ್ದರೆ ತಮ್ಗೆ ಗೊತ್ತಿರುವಂತ ವಿಚಾರ. ಈ ಮೂಲಭೂತ ಹಕ್ಕುಗಳು ಈ ಮಾತುಗಳು ಮಾತ್ರ, ಈ ಮೂಲಭೂತ ಅನ್ನುವಂಥದ್ದಿಲ್ಲ ಇಲ್ಲಿ. ಮೂಲಕ್ಕೆ ಭೂತ ಬಿಟ್ಟು ಆಟ ನೋಡುವಂಥದ್ದು ಮಾತ್ರ ನಡೀತಾ ಇದೆ ಇಲ್ಲಿ ಅಂತ ಏನಂತೀರಿ ನೀಲನವ್ರು ತಾವು? ನಾನು ಏನೋ ಇವಾಗ ಆರಾಧ್ಯರು ನಟರು ಮಾತಾಡಿದರು. ಸರ್ಕಾರ ನನ್ನ ದೃಷ್ಟಿನಲ್ಲಿ ಸಂಪೂರ್ಣವಾಗಿ ಶಾಲೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ತನ್ನ ಎಲ್ಲ ಪ್ರಯತ್ನವನ್ನು ಹಾಕಿದೆ. ಇದಕ್ಕೆ ಬರೀ ಸರ್ಕಾರ ಪ್ರಯತ್ನಗಳಲ್ಲಿ ಮುಚ್ಚೋದು ಒಂದು ಮುಚ್ಚೋದು ಅಂದರೆ ಅದು ಪದ ಬೇರೆ. ಮುಚ್ಚೋದು ಅಂತ ಇತ್ತೀಚೆಗೆ ಒಂದು 4-5 ದಿನದಿಂದ ಅದು ಪ್ರಚಾರ ಆಗ್ತಾ ಇದೆ ಹೊರತು ವಿಲೀನಗೊಳಿಸೋದು ಅನ್ನೋದು ಇದು ಮಾಡಿದ್ರು. ವಿಲೀನ ಯಾವಾಗ ವಿಲೀನ ಮಾಡ್ತಾರೆ? 5 ಜನ ಮಕ್ಕಳಿರೋ ಕಡೆ ಅಂತ ಹೇಳಿದ್ದಾರೆ ಅಷ್ಟೇ. ಕೇವಲ 5 ಜನ ಮಕ್ಕಳನ್ನ ಇಟ್ಕೊಂಡು ಒಬ್ಬ ಶಿಕ್ಷಕ ಈಗ ದಿನಕ್ಕೆ 17 ಸಬ್ಜೆಕ್ಟ್ ಇದ್ದಾವೆ. 1ರಿಂದ 5ನೇ ತರಗತಿ ಇರುವಂಥ ಶಾಲೆಯಲ್ಲಿ 17 ವಿಷಯಗಳನ್ನು ಒಬ್ಬ ಶಿಕ್ಷಕ ಓದಿಸೋದಕ್ಕೆ ಸಾಧ್ಯ ಆಗುತ್ತಾ? ಒಂದು ದಿನಕ್ಕೆ ಒಂದು ತರಗತಿಗೆ 8 ಅವಧಿಯನ್ನ ಮಾಡಬೇಕು. ನೀಲನವರೇ ತಮ್ಮ ಗಮನಕ್ಕೊಂದು ಹೇಳ್ತಾ ಇದ್ದೀನಿ ನಾನು. ಒಂದಿಷ್ಟು ದಾಖಲಾತಿಗಳಿದೆ ನೋಡಿ. ಸದಾನಂದ ಗೌಡರು ನಿನ್ನೆ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳಿದ್ರು, ನಾವು 5 ಮಂದಿ ಕಡಿಮೆ ಇದ್ದವ್ರು ಮಾತ್ರ ನಾವು ಮುಚ್ತೀವಿ ಅನ್ನುವಂಥದ್ದು. ಅದು ವಿಲೀನಗೊಳಿಸ್ತೀವಿ ನಿಮ್ಮ ಪ್ರಕಾರ. ಓಕೆ, ಅದನ್ನೇ ಕೂಡ ಒಪ್ಕೊಳ್ಳೋಣ. ಆದರೆ ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ, ಹಾಸನ ಜಿಲ್ಲೆ ಸಮುದ್ರವಳ್ಳಿಯ ಕಥೆ ಇದು. ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಥೆ ಇದು. ಅಲ್ಲಿಗೆ ಬೀಗ ಬಿದ್ದಿದೆ. ಯಾಕೆಂದರೆ ಸಂಖ್ಯೆ ಕಡಿಮೆ ಅನ್ನೋ ಕಾರಣಕ್ಕೆ. ಮುಖ್ಯಮಂತ್ರಿಗಳು ಹೇಳೋ ಪ್ರಕಾರ ಕೇವಲ 5 ಮಂದಿ ಅಲ್ಲ ಇಲ್ಲಿರುವಂಥದ್ದು. ಇಲ್ಲಿ ಸಾಕಷ್ಟು ಸಂಖ್ಯೆ ಇದ್ದಾರೆ. ಏನಂದರೆ 14 ಮಂದಿ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. 14 ಮಂದಿ, 5ಕ್ಕೂ 14ಕ್ಕೂ ವ್ಯತ್ಯಾಸ ಇದೆ. ನೀವು ಹಿಂಗೆ ಅಲ್ಲ ಮುಚ್ತಾ ಹೋಗ್ಬಿಟ್ರೆ ನಾಳೆ ಇನ್ನಷ್ಟು ಜನಗಳು ಅದ್ರ ಬಗ್ಗೆ ತಮ್ಮ ಇದನ್ನ ಕಳ್ಕೊಂಡ್ಬಿಡ್ತಾರೆ, ಉತ್ಸಾಹ ಕಳ್ಕೊಂಡ್ಬಿಡ್ತಾರೆ. ಸರ್ಕಾರ ಇದು ಸ್ಪಷ್ಟವಾಗಿ ಇಲಾಖೆ ಹೇಳುತ್ತೆ, 11 ಜನ ವಿದ್ಯಾರ್ಥಿಗಳಿದ್ರೆ 2 ಶಿಕ್ಷಕರನ್ನು ನಾವು ನೇಮಕ ಮಾಡ್ತೀವಿ, 2 ಶಿಕ್ಷಕರಿಂದ ಬೋಧನೆ ಮಾಡಿಸ್ತೀವಿ ಅನ್ನೋದು ಸರ್ಕಾರದ ಮತ್ತು ಇಲಾಖೆಯ ನಿಯಮ ಆಗಿದೆ. ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.